ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿರುವಂಥ ಟ್ರೆಡಿಷನಲ್ ಆಗಿರುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೂಳೆಗಳು ಗಟ್ಟಿ ಆಗೋದಕ್ಕೆ, ನಿದ್ರಾಹೀನತೆಗೆ, ಆರೋಗ್ಯಕ್ಕೆ ಅಮೃತದಷ್ಟೇ ಒಳ್ಳೆಯದು ಈ ಒಂದು ಗಸಗಸೆ ಪಾಯಸ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ನಮ್ಮ ಅಜ್ಜಿ ಕಾಲದ ಸಾಂಪ್ರದಾಯಿಕ ಗಸಗಸೆ ಪಾಯಸವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಮನೆಯಲ್ಲಿ ಖಂಡಿತವಾಗ್ಲೂ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಮೊದಲನೇದಾಗಿ ನಾನಿಲ್ಲಿ ಸುಮಾರು 100 ಗ್ರಾಮ್ ಆಗೋಷ್ಟು ಗಸಗಸೆಯನ್ನು ತಗೊಳ್ತಾ ಇದ್ದೀನಿ. ಗಸಗಸೆಯನ್ನು ಚೆನ್ನಾಗಿ 2-3 ಸೆಕೆಂಡ್ವರೆಗೂ ಉರಿಬೇಕಾಗತ್ತೆ. ಸ್ಟವ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕಾಗತ್ತೆ. ಅದಾದ ನಂತರ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 10-15 ಗೋಡಂಬಿ, ನಿಮಗೆ ಬೇಕು ಅಂದರೆ ಎಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಸೊ ಗೋಡಂಬಿಯನ್ನು ಕೂಡ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇವಾಗ ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಬೆಲ್ಲವನ್ನು ಉಪಯೋಗಿಸ್ಬೇಕಾಗುತ್ತೆ. ಸೊ ನಾನಿಲ್ಲಿ 4 ಉಂಡೆ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-1.5 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರೆಲ್ಲ ಈಗ ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ನಾವು ಇದನ್ನು ಮಾಡ್ಕೊಳ್ಳೋಣ. ಸೊ ಬೆಲ್ಲ ಒಂದೇಳೆ ಪಾಕ ಬೇಡ, ಜಸ್ಟ್ ಕರಗಿದ್ರೆ ಸಾಕು. ತುಂಬಾ ಈಸಿಯಾಗಿರುವಂಥ, ಅತ್ಯಂತ ರುಚಿಯಾಗಿರುವಂತಹ, ಸಾಂಪ್ರದಾಯಿಕವಾಗಿರುವಂತಹ ಒಂದು ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಒಂದು ಗಸಗಸೆ ಪಾಯಸವನ್ನು. ಸೊ ಮನಸ್ಸಿಗೆ ತುಂಬಾ ತಂಪು ನೀಡುತ್ತೆ ಈ ಒಂದು ಮತ್ತು ನಿದ್ದೆ ಬರ್ದಲೇ ಇರೋರು ಕೂಡ ಸುಖವಾಗಿ ನಿದ್ದೆ ಮಾಡಬೇಕು ಅಂದರೆ ಸಲ ಈ ಗಸಗಸೆ ಪಾಯಸನ ಮಾಡಿಕೊಂಡು ಕುಡೀರಿ. ತುಂಬಾ ಆರೋಗ್ಯಕರವಾಗಿ ಇರ್ತೀರ ಅಂತಲೇ ಹೇಳ್ಬೋದು. ಸೊ ಈಗ ಗಸಗಸೆಯನ್ನು ಹುರಿದಾಗಿರುವಂಥದ್ದನ್ನು ನೋಡ್ಬೋದು. ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಜಾರ್ಗೆ ಹಾಕಿದ ನಂತರ ಇದನ್ನು ಫಸ್ಟು ಏನು ಹಾಕ್ತಲೇ ಹಾಗೆ ಇದನ್ನು ಪೌಡರ್ ಮಾಡ್ಕೊಂಬರ್ಬೇಕಾಗುತ್ತೆ. ಸೊ ಕೆಲವೊಂದು ಟಿಪ್ಸನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಹಾಗೆ ಈಗ ನೋಡ್ಬೋದು, ಕಾಯಿ ತುರಿಯನ್ನು ತಗೊಳ್ತಾ ಇದ್ದೀನಿ. ಸೊ ಕೊಬ್ಬರಿ ಇದ್ದರೆ ಕೊಬ್ಬರಿಯನ್ನು ಉಪಯೋಗಿಸಿ, ಕೊಬ್ಬರಿ ಇಲ್ಲ ಅನ್ನೋದಾದರೆ ನೀವು ಹಸಿ ಕಾಯಿ ತುರಿಯನ್ನೇ ಹಾಕ್ಕೊಳ್ಬೋದು. ಸೊ ನಾನು ಒಣ ಕೊಬ್ಬರಿಯನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ತುರಿದು ತೊಗೊಂಡಿರೋ ಅಂಥದ್ದು. ಸೊ ನೋಡ್ಬೋದು ನೀವು ಕೂಡ. ಸೊ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಏಲಕ್ಕಿ ಮತ್ತು ಒಣಶುಂಠಿಯ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು. ಒಣಶುಂಠಿ ತುಂಬಾ ಒಳ್ಳೆಯದು. ಸೊ ಇದ್ದರೆ ಖಂಡಿತ ಉಪಯೋಗಿಸಿ, ಇಲ್ಲ ಅಂತಂದರೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಎರಡನ್ನು ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎರಡನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಸುಮಾರು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಅದನ್ನು ಹಾಕ್ಕೊಳ್ಬೋದು. ಅದು ಖಂಡಿತ ಗೋಡಂಬಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಕೂಡ ಗೋಡಂಬಿಯನ್ನು ಹಾಕಿ ಗಸಗಸೆ ಪಾಯಸವನ್ನು ತಯಾರಿಸಿ. ಈಗ ನೋಡ್ಬೋದು ನೀವಿಲ್ಲಿ, ನಾನಿಲ್ಲಿ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿದ್ದೀನಿ. ಸೊ ಎಷ್ಟು ಕೊಬ್ಬರಿ ಹಾಕಿರೋದ್ರಿಂದ ತೀರಾ ಏನು ನುಣ್ಣಗಾಗೋದಿಲ್ಲ ಇದು. ಸೊ ನೋಡಿಕೊಂಡು ನೀವು ಇದನ್ನು ಮಾಡ್ಕೊಳ್ಳಿ. ಸೊ ಗಸಗಸೆ ಪಾಯಸ ಮಾಡೋದಕ್ಕೆ ಕೊಬ್ಬರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಇಲ್ಲ ಅನ್ನೋದಾದರೆ ಹಸಿ ಕಾಯಿ ತುರಿಯನ್ನೇ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗೂ ಇರುತ್ತೆ, ಅದು ಕೂಡ ಟೇಸ್ಟು. ಹಸಿ ಕಾಯಿ ತುರಿಯನ್ನೇ ಕೂಡ ಉಪಯೋಗಿಸಿ. ಓಕೆ, ಅದಾದ ನಂತರ ಬೆಲ್ಲವನ್ನು ಕರಗೋದಕ್ಕೆ ಇಟ್ಟಿದ್ವಿ ನೋಡ್ಬೋದು. ಸೊ ಬೆಲ್ಲ ಎಲ್ಲ ತುಂಬ ನೀಟಾಗಿ ಕರಗಿದೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಗಸಗಸೆ ಪಾಯಸ. ತುಂಬ ಸರಳ ವಿಧಾನದಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಅದಾದ ನಂತರ ಇವಾಗ ಒಂದು ಪ್ಯಾನಿಗೆ ನಾನು ಬೆಲ್ಲವನ್ನು ಸೋಸಿ ತಗೊಳ್ತಾ ಇರೋವಂಥದ್ದು. ಸೊ ನೋಡ್ಬೋದು ನೀವು ಕೂಡ ಬೆಲ್ಲ ಸೋಸಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿ ಬರಲಿ, ಕುದಿ ಬರಬೇಕು. ಬಂದ ನಂತರ ರುಬ್ಬಿರೋ ಅಂತಹ ಮಿಶ್ರಣ ಇದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಸೊ ಇದು ತುಂಬ ಗಟ್ಟಿಯಾಗಿ ನಮಗೆ ಇರಬಾರ್ದು. ಈ ಗಸಗಸೆ ಪಾಯಸ ತೆಳ್ಳಗಿರಬೇಕು. ಎಷ್ಟು ತೆಳ್ಳಗಿರುತ್ತೋ ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಅದಕ್ಕೋಸ್ಕರ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನೀರು ರುಚಿಗೆ ನೀವು ಬೆಲ್ಲವನ್ನು ಹಾಕ್ಕೊಂಡಿದ್ದೀರಾ. ಬೇಕು ಅಂತಂದರೆ ಅಕಸ್ಮಾತ್ ಬೆಲ್ಲ ಕಮ್ಮಿ ಆಯಿತು ಅಂತಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ, ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಈಗ ಪರ್ಫೆಕ್ಟ್ ಆಗಿರುವಂಥ ಒಂದು ಪಾಯಸವನ್ನು ಮಾಡ್ತಾ ಇದ್ದೀವಿ. ಈಗ ನೋಡ್ಬೋದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನನಗೆ. ಹಾಗೆ ಇದು ಕುದಿಯೋದಕ್ಕೂ ಕೂಡ
ಪ್ಯಾನ್ ಚಿಕ್ಕದಾಯಿತು ಅಂತ ನನಗೆ, ಬಾಣಲೆ ತುಂಬ ಚಿಕ್ಕದಾಯಿತು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ, ಯಾಕೆಂದರೆ ಬೇಯಿಸ್ಬೇಕಾದ್ರೆ ಈಗ ಕುದಿ ಬರಬೇಕಲ್ಲ, ಆವಾಗ ಉಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರುವಂಥ ಅಗಲವಾಗಿರುವಂಥ ಒಂದು ಪಾತ್ರೆಯನ್ನು ಇಟ್ಕೋಬೇಕಾಗತ್ತೆ. ಈಗ ಇದು ಒಂದು ಕುದಿ ಬರಬೇಕು. ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಹಿಡಿದಲೇ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ, ಯಾಕೆಂದರೆ ತಳ ಕಚ್ಕೊಂಡ್ಬಿಡುತ್ತೆ. ನೀವು ಮಿಕ್ಸ್ ಮಾಡ್ದಲೇ ಹಾಗೆ ಇದನ್ನು ಕುದಿಯೋದಕ್ಕೆ ಬಿಟ್ಟರೆ ತಳ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅದೊಂದು ಕುದಿ ಬರೋವರೆಗೂ ನೀವು ಮಿಕ್ಸ್ ಮಾಡ್ತಾನೆ ಇರಿ, ಮತ್ತು ಇದು ಉಕ್ಬಿಡುತ್ತೆ, ಬೇಗ ಉಕ್ಕಿ ಆಚೆ ಚೆಲ್ಲುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಕುದಿ ಬರ್ತಾ ಇದೆ, ನೋಡ್ಬೋದು ನೀವು ಕೂಡ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಎಷ್ಟೋ ಜನ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ, ಬಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸೊ ಫ್ರೆಂಡ್ಸ್, ಈಗ ನೋಡ್ಬೋದು ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಸುವಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತ ನೀವು ಈ ಒಂದು ಅರ್ಧ ಕಪ್ ಹಾಲನ್ನು ಹಾಕೋದ್ರಿಂದ ಏನು ಗಸಗಸೆ ಪಾಯಸ ಮಾಮೂಲಿಯಾಗಿ ಮಾಡ್ಕೊಂಡು ಕುಡಿತಿದ್ರಲ್ಲ, ಅದಕ್ಕಿಂತ 2ರಷ್ಟು ರುಚಿ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಇದನ್ನು ಒಂದು ಸಲ ನೀವು ಮಾಡಿ ಆಮೇಲೆ ಹೇಗಿತ್ತು ಟೇಸ್ಟು ಅಂತ ತಿಳಿಸಿ ನನಗೆ. ಅದಾದ ನಂತರ ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ತಗೊಂಡಿದ್ದೀನಿ. ಪಿಸ್ತಾ, ಬಾದಾಮಿ, ಗೋಡಂಬಿಯನ್ನು ತಗೊಳ್ತಾ ಇದ್ದೀನಿ, ಹಾಗೆ ದ್ರಾಕ್ಷಿಯನ್ನು. ಈಗ ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡ ನಂತರ ಈ ತುಪ್ಪ ಕರಗದ ನಂತರ ಈಗ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಬೋದು ನೀವು, ಇವಾಗ ನಾನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಗೆ ಬಾದಾಮಿ, ಪಿಸ್ತಾ, ಗೋಡಂಬಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಯಾಕೆಂದರೆ ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟಿದ್ದೀನಿ, ಅದು ಮಧ್ಯೆ ಮಧ್ಯೆ ಅಲ್ಲಿ ಸಿಕ್ಕಲಿ ಅಂತ ಅಷ್ಟೇ ನನಗೆ. ಸೊ ಅದಕ್ಕೋಸ್ಕರ ಅದಾದ ನಂತರ ಮತ್ತು ಗೋಡಂಬಿ ಮತ್ತು ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪಿಸ್ತಾ ಮತ್ತು ಬಾದಾಮಿಯನ್ನು, ನಂತರ ದ್ರಾಕ್ಷಿಯನ್ನು ಕೂಡ ನಾನು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಕೂಡ ಫ್ರೈ ಮಾಡಿದ ನಂತರ ಇವಾಗ ಕುದಿ ಬರ್ತಾ ಇರುವಂಥ ಒಂದು ಪಾಯಸಕ್ಕೆ ಹಾಕ್ಕೊಳ್ಳೋಣ. ಜಾಸ್ತಿ ಕುದಿಸ್ಬಾರ್ದು. ಈ ಗಸಗಸೆ ಪಾಯಸವನ್ನು ನಾವು ಜಾಸ್ತಿ ಕುದ್ದಷ್ಟು ಅದು ಟೇಸ್ಟ್ ಹೊರಟೋಗುತ್ತೆ. ಒಂದು 2 ಕುದಿ ಬಂದರೆ ಸಾಕು, ಆಫ್ ಮಾಡಿಬಿಡಿ, ಜಾಸ್ತಿ ಏನು ಮಾಡೋಕ್ಕೆ ಹೋಗಬೇಡಿ. ಸೊ ಈಗ ಒಗ್ಗರಣೆ ಮಾಡಿರುವಂತಹ ಒಂದು ಬಾದಾಮಿ, ಪಿಸ್ತಾ ಎಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ತಂಪು ಫ್ರೆಂಡ್ಸ್, ಖಂಡಿತವಾಗ್ಲೂ ಈ ಒಂದು ಸುಡು ಬಿಸಿಲಿಗೆ ನೀವು ಒಂದು ಸಲ ಗಸಗಸೆ ಪಾಯಸನ ಮಾಡಿಕೊಂಡು ಕುಡೀರಿ, ಹೇಗಿತ್ತು ಅಂತ ನನಗೆ ತಪ್ಪದೆ ತಿಳಿಸಿ. ಹಾಗೆ ನಿದ್ದೆ ಬರ್ತಾ ಇಲ್ಲ ಅನ್ನೋರು ಕೂಡ ಈ ಒಂದು ಪಾಯಸವನ್ನು ಮಾಡಿಕೊಂಡು ಕುಡಿಬೋದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಓಕೆ, ಸೊ ಈಗ ರುಚಿಯಾಗಿರುವಂತಹ ನಮ್ಮ ಅಜ್ಜಿ ಕಾಲದ ಸಾಂಪ್ರದಾಯಿಕ ಗಸಗಸೆ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಒಂದು ಕುದಿ ಬರ್ತಾ ಇದೆ, ನೋಡ್ಬೋದು ನೀವು. ಆಗಿರುವಂಥದ್ದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅದಾದ ನಂತರ ಇದನ್ನು ನಾನು ಲೋಟಕ್ಕೆ ಸರ್ವ್ ಮಾಡ್ಕೊಳ್ತೀನಿ. ಓಕೆ, ಸೊ ತುಂಬ ಈಸಿ ಇರುವಂಥ ಟೇಸ್ಟಿಯಾಗಿರುವಂತಹ ಗಸಗಸೆ ಪಾಯಸ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.